ಭಗವಂತನೇ ಹಗೆಯಾದರೆ ಭಕ್ತರು ಉಳಿಯುವಂತೆ ದೇವ ಮಾನವ ಬದುಕುವಂತೆ ಭಗವಂತನೇ ಹಗೆಯಾದರೆ ಭಕ್ತರು ಉಳಿಯುವಂತೆ ದೇವ ಮಾನವ ಬದುಕುವಂತೆ ಶಿವನೇ ದೇವದೇವ ಮಹಾನುಭಾವ ದೇವಾದಿದೇವನೇ ಮಹಾನುಭಾವನೇ ಭಕ್ತನ ಕಾಯೋ ಮಹದೇವ ಭಕ್ತನ ಕಾಯೋ ಮಹದೇವ ಭಗವಂತನೇ ಹಗೆಯಾದರೆ ಭಕ್ತರು ಉಳಿಯುವನೇ ದೇವ ಮಾನವ ಬದುಕುವನೇ ಶಿವನೇ ತಂದೆಯೋ ನೀನಯ್ಯ ದೇವ ತಾಯಿಯೋ ನೀನಯ್ಯ ಗುರುವೇ ದೇವದೇವ ಮಹಾನುಭಾವ ಮಹಾನುಭಾವನೆ ಭಕ್ತರ ಕಾಯೋ ಮಹದೇವ ಧರ್ಮದ ಕಾಯೋ ಮಹದೇವ ಭಗವಂತನೇ ಹಗೆಯಾದರೆ ಭಕ್ತರು ಉಳಿಯುವನೇ ದೇವ ಮಾನವ ಬದುಕುವನೇ ಭಗವಂತನೇ ಹಗೆಯಾದರೆ ಭಕ್ತರು ಉಳಿಯುವನೇ ದೇವ ಮಾನವ ಬದುಕುವನೇ ಶಿವನೇ ಭಕ್ತರು ಉಳಿಯುವನೇ ಗುರುವೇ ಮಾನವ ಬದುಕುವನೇ ಪರಮಾತ್ಮ ಕೃಷ್ಣ ಸರ್ವರನ್ನು ಕಾಪಾಡಬೇಕಾದ ನೀನೇ ನಮ್ಮನ್ನು ಕೈ ಬಿಟ್ಟ ಮೇಲೆ ನಮ್ಮನ್ನು ಕಾಪಾಡುವವರಾರು ಶಿವನೇ ನಮ್ಮನ್ನು ಕಾಪಾಡುವವರಾರು ಎಂದು ದುಃಖವನ್ನು ಮಾಡುತ್ತಾ ಮುಮ್ಮುಖವಾಗಿ ವೈಶಂಪಾಯನ ಸರೋವರದ ಕಡೆ ಹೋಗುತ್ತಿದ್ದ ಆ ದುರ್ಯೋಧನನ ತಲೆಯಲ್ಲಿ ಒಂದು ಆಲೋಚನೆ ಹೊಳೆಯಿತು. ನಾನು ಈ ವೈಶಂಪಾಯನ ಸರೋವರದೊಳಗೆ ಕುಳಿತು ವಿಶ್ರಾಂತಿಯನ್ನ ಪಡೆಯುವಾಗ ಆ ಹೊಟ್ಟೆ ಭಾಗ ಭೀಮನಿಂದ ಏನಾದರೂ ನನ್ನ ವಿಶ್ರಾಂತಿಗೆ ಬಂದ ಬರಬಹುದೇನೋ ಎಂದು ತಿಳಿದು ಮುಮ್ಮುಖವಾಗಿ ಸಾಗುತ್ತಿದ್ದವನು ಆ ವೈಶಂಪಾಯನ ಸರೋವರದ ಕಡೆ ಬೆನ್ನು ಮಾಡಿ ಹಿಮ್ಮುಖವಾಗಿ ನಡೆಯಲಾರಂಭಿಸಿದ ದುರ್ಯೋಧನ
ಯಾವಾಗ ಮುಮ್ಮುಖವಾಗಿ ಸಾಗುತ್ತಿದ್ದವನು ಆ ವೈಶಂಪಾಯನ ಸರೋವರಕ್ಕೆ ಬೆನ್ನು ಮಾಡಿ ಹಿಮ್ಮುಖವಾಗಿ ನಡೆಯಲಾರಂಭಿಸಿದನು. ಆ ವೈಶಂಪಾಯನ ಸರೋವರದಲ್ಲಿ ವಿಜಯಲಕ್ಷ್ಮಿ ತಟ್ಟನೆ ಪ್ರತ್ಯಕ್ಷಳಾದಳು. ಆ ತಾಯಿ ವಿಜಯಲಕ್ಷ್ಮಿ ಹೇಳ್ತಾಳೆ, ಕಂದ ದುರ್ಯೋಧನ, ಕಟ್ಟ ಕಡೆಯ ಗಳಿಗೆಯಲ್ಲಾದರೂ ನೀನು ಗೆಲುವನ್ನ ಸಾಧಿಸುವೆ. ನೀನು ಜಯ ಗಳಿಸಿದಾಗ ಈ ನನ್ನ ಕರದಲ್ಲಿರುವ ಈ ವಿಜಯ ಮಾಲೆಯನ್ನ ಈ ನಿನ್ನ ಕೊರಳಿಗೆ ಹಾಕಬೇಕೆಂದು ನಾನು ಕಾದು ಕುಳಿತಿದ್ದೇನಲ್ಲೋ. ರಣಭೂಮಿಯಲ್ಲಿ ವೀರನೊಬ್ಬ ಶತ್ರುವಿನೆಡೆಗೆ ಬೆನ್ನು ಮಾಡಿ ಬರುವಂತೆ ನೀನು ನನ್ನೆಡೆಗೆ ಬೆನ್ನು ತೋರಿಸಿ ಬರುತ್ತಿರುವೆಯ ಕಂದ ದುರ್ಯೋಧನ. ಇನ್ನೆಲ್ಲಿದೆ ನಿನಗೆ ಜಯ? ಇನ್ನೆಲ್ಲಿದೆ ನಿನಗೆ ಗೆಲುವು? ನೀನು ಸರ್ವನಾಶವಾಗಿ ಹೋಗ್ತೀಯ, ಸರ್ವನಾಶವಾಗಿ ಹೋಗ್ತೀಯ. ತಾಯಿ ವಿಜಯಲಕ್ಷ್ಮಿ ಶಾಪವನ್ನ ಇಟ್ಟು ಅದೃಶ್ಯಳಾದನು. ಇತ್ತ ದುರ್ಯೋಧನ ಆ ವೈಶಂಪಾಯನ ಸರೋವರದೊಳಗೆ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾನೆ ಯೋಗರೂಢನಾಗಿ. ಇತ್ತ ಈ ವಿಚಾರ ಪಾಂಡವರಿಗೆ ತಿಳಿಯಿತು. ಜಗದೊಡೆಯನಾದ ಶ್ರೀಕೃಷ್ಣನ ಸಮೇತ ತನ್ನ ಪರಿವಾರದ ಸಮೇತವಾಗಿ ಪಾಂಡವರು ಆ ವೈಶಂಪಾಯನ ಸರೋವರದ ಸುತ್ತುವರಿದರು. ಡಮರುಗ ಢಮ ಢಮನೆ ಬಾರಿಸುತ್ತಿದೆ. ಕೊಂಬು ಕಹಳೆಗಳ ನಾದಗಳ ಮೇಲ ಆ ವೈಶಂಪಾಯನ ಸರೋವರದ ದಡದ ಮೇಲೆ ಧರ್ಮರಾಯರು ನಿಂತು ಹೇಳ್ತಾರೆ, ಸೋದರ ಸುಯೋಧನ, ನೀನು ಸೋತಿರುವ ರಾಜ್ಯದಲ್ಲಿ ಅರ್ಧ ಭಾಗವನ್ನು ನಿನಗೆ ಮರಳಿ ಕೊಡ್ತೇನೆ, ಎದ್ದು ಬಾ. ಆ ಮುಂದುಡಿ ಪಕ್ಕದಲ್ಲಿದ್ದ ಭೀಮಸೇನ ಗರ್ಜಿಸಿದ. ತನ್ನ ಗದೆಯನ್ನ ಎತ್ತಿ ಒಂದು ಸಾರಿ ಆ ವೈಶಂಪಾಯನ ಸರೋವರಕ್ಕೆ ಅಪ್ಪಳಿಸಿದ. ದುರ್ಯೋಧನ, ನಿನ್ನ 99 ಮಂದಿ ಸಹೋದರರನ್ನ ರಣಭೂಮಿಯಲ್ಲಿ ಬಲಿಕೊಟ್ಟು ಮಹಾರಾಜರಾದ ಕರ್ಣ, ಪಿತಾಮಹ ಭೀಷ್ಮ, ಗುರು ದ್ರೋಣ ಎಲ್ಲರನ್ನ ಬಲಿಕೊಟ್ಟು ಇಂದು ರಣಹೇಡಿಯಂತೆ ನೀನು ಇಲ್ಲಿ ಬಚ್ಚಿಟ್ಟು ಕುಳಿತಿರುವೆಯಾ? ನೀನು ಅತಿ ಭುಜಬಲವುಳ್ಳ ಪರಾಕ್ರಮಿಯಾಗಿದ್ದರೆ ವೀರಾದಿ ವೀರನೇ ಆದ ಪಕ್ಷದಲ್ಲಿ ಹೊರಗೆ ಹೆದ್ದು ಬಾ. ಯಾವಾಗ ಭೀಮಸೇನನ ಧ್ವನಿಯನ್ನು ಕೇಳಿದೊಡನೆ ದುರ್ಯೋಧನ ಆ ವೈಶಂಪಾಯನ ಸರೋವರದ ಮೇಲಿಂದ ಸರ್ರನೆ ಮೇಲೆ ಬಂದ. ಆಗ ಧರ್ಮರಾಯರು ಹೇಳ್ತಾರೆ, ಅಯ್ಯ ದುರ್ಯೋಧನ, ಕಟ್ಟ ಕಡೆಯದಾಗಿ ನಾನು ನಿನಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ತೇನೆ. ದಯಮಾಡಿ ಗಲಾಟೆ ಮಾಡಬಾರದು. ಕಟ್ಟ ಕಡೆಯದಾಗಿ ನಾನು ನಿನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ನೀನು ನಮ್ಮ 5 ಜನ ಪಾಂಡವರಲ್ಲಿ ಯಾರಾದರೊಬ್ಬರೊಡಗೂಡಿ ಹೋರಾಡಿ ಗೆಲುವನ್ನು ಸಾಧಿಸಿದ್ದೆ. ಆದರೆ ನೀನು ಸೋತಿರುವ ರಾಜ್ಯದಲ್ಲಿ ಅರ್ಧ ಭಾಗವನ್ನು ನಿನಗೆ ಮರಳಿ ಕೊಡ್ತೇನೆ. ಯಾವಾಗ ಧರ್ಮರಾಯರಾಡಿದ ಮಾತುಗಳನ್ನ ಕೇಳಿದ ದುರ್ಯೋಧನನಕ ಏನಂದೆ ಧರ್ಮಜ, ನೀನು ನನಗೆ ಅರ್ಧ ರಾಜ್ಯವನ್ನ ಕೊಡ್ತೀಯೋ? ನಾನು ಹುಟ್ಟಿದಾಗಿನಿಂದ ಸಾಯೋ ತನಕ ರಾಜನೇ, ಯುದ್ಧಕ್ಕೇನು ನಾನು ಸಿದ್ಧ. ಆದರೆ ನಿಮ್ಮ 5ರಲ್ಲಿ ಯಾರ ಜೊತೆ ಮಾಡಲಿ ಯುದ್ಧ? ಇನ್ನು ನಿನ್ನ ಜೊತೆ ಯುದ್ಧವೇ? ಇನ್ನು ಈ ಅರ್ಜುನನ ಜೊತೆ ಯುದ್ಧ ಮಾಡಲಿ? ಇವನೊಬ್ಬ ಬೃಹನಲೇ. ಇತ್ತ ಹೆಣ್ಣು ಕುಲಕ್ಕೂ ಸೇರಿದವನಲ್ಲ, ಇತ್ತ ಗಂಡು ಕುಲಕ್ಕೂ ಸೇರಿದವನಲ್ಲ. ಇವನೊಬ್ಬ ನಾಮರ್ಥ ಸಿಕ್ಕಂಡಿಯಂತೆ ಇವನ ಜೊತೆ ಯುದ್ಧವೇ? ಇನ್ನು ಈ ಮಾದ್ರಿಯ ಮಕ್ಕಳಾದ ನಕುಲ ಸಹದೇವರ ಜೊತೆ ಮಾಡಲೇ ಯುದ್ಧ? ಇವರು ನನ್ನ ಒಂದೇ ಒಂದು ಮುಷ್ಟಿಗೆ ತತ್ತರಿಸಿ ಈ ವಸುಂಧರ ಮಾತೆಯಲ್ಲಿ ರಕ್ತ ಕಕ್ಕಿ ಪ್ರಾಣವನ್ನ ತೊರೆದು ಬಿಡುತ್ತಾರೆ. ನನಗೆ ಸರಿ ಸಮಾನನಾದ ಈ ಹೊಟ್ಟೆ ವಾಕ ಭೀಮನೊಡನೆ ಮಾಡುವೆ ಯುದ್ಧ. ಯಾವಾಗ ಯುದ್ಧ ಎಂದೊಡನೆ ಬಹುಕಾಲದವರೆಗೆ ದುರ್ಯೋಧನನಿಗೂ ಭೀಮಸೇನನಿಗೂ ಆ ವೈಶಂಪಾಯನ ಸರೋವರದ ದಡದ ಮೇಲೆ ಬಹುಕಾಲದ ರಣಘೋರ ಗದಾಯುದ್ಧ. ಭೀಮನ ಒಂದೊಂದು ವೈಖರಿ, ದುರ್ಯೋಧನನ ವೈಖರಿ
ವರ್ಣಿಸಲು ಬಣ್ಣಿಸಲು ಅಸಂಭವ. ಇಬ್ಬರು ಘನಘೋರವಾದ ಗದಾ ಯುದ್ಧವನ್ನು ಮಾಡುತ್ತಿದ್ದರೆ ಆ ದುರ್ಯೋಧನನ ಗದಾ ವೈಖರಿಯ ಒಂದೊಂದು ಹೊಡೆತಕ್ಕೆ ತತ್ತರಿಸಿ ಭೀಮಸೇನ ನೆಲಕ್ಕುರುಳಿದ. ಇದನ್ನರಿತ ಪರಮಾತ್ಮ ಜಗದುಡೇನಾದ ಶ್ರೀಕೃಷ್ಣ ಕಪಟನಾಟಕ ಸೂತ್ರಧಾರಿ ಭೀಮನಿಗೆ ಸನ್ನೆ ಮಾಡಿ ಹೇಳ್ತಾನೆ, ಯಾ ಭೀಮಸೇನ, ಇಲ್ಲ ದುರ್ಯೋಧನ ನಿನ್ನ ಪ್ರಾಣ ತೆಗೆದು ಬಿಡ್ತಾನೆ. ಇದು ನೋಡು, ಆ ದುರ್ಯೋಧನನ ಪ್ರಾಣ ಪಕ್ಷಿ ಅಡಗಿರುವುದು ಆತನ ಬಲತೊಡೆಯಲ್ಲಿ. ಆತನ ಬಲತೊಡೆಗೆ ನೀನು ಗುರಿ ಹಿಟ್ಟು ಹೊಡೆ ಎಂದು ಪರಮಾತ್ಮ ಜಗದುಡೇನಾದ ಶ್ರೀಕೃಷ್ಣ ಭೀಮನಿಗೆ ಸನ್ನೆ ಮಾಡಿ ತೋರಿಸಿದ. ಯಾವಾಗ ಶ್ರೀಕೃಷ್ಣನ ಸನ್ನೆಯನ್ನು ಅರಿತಂತ ಭೀಮಸೇನ ತನ್ನ ಗದೆಯನ್ನು ಎತ್ತಿ ಹಾರಿ ಬರುತ್ತಿರುವ ಆ ದುರ್ಯೋಧನನ ಬಲತೊಡೆಗೆ ಬಲವಾಗಿ ಹೊಡೆದ. ಯಾವಾಗ ಬಲತೊಡೆಯಲ್ಲಿ ಪೆಟ್ಟಾಯಿತು, ಅಮ್ಮ 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 ಎಂದು ನೆಲಕ್ಕುರುಳಿದ ದುರ್ಯೋಧನ. ಕೃಷ್ಣ ಕೃಷ್ಣ, ಧರ್ಮ ಸಂಸ್ಥಾಪನೆಗೆ ಅವತಾರವೆತ್ತಿ ಬಂದೆ ಎಂದೇ. ಇದೋ ನೀನು ಮಾಡಿದ ಧರ್ಮ ಸಂಸ್ಥಾಪನೆ ಕೃಷ್ಣ. ಕೃಷ್ಣ, ಈ ಸಕಲ ಸಾಮ್ರಾಜ್ಯವನ್ನ ಈ ಪಾಂಡವರಿಗೆ ಉಣಬಡಿಸು ಕೃಷ್ಣ, ಉಣಬಡಿಸು. ಹರ ಹರ ಮಹಾದೇವ ಶಂಭೋ ಎಂದು ದುರ್ಯೋಧನನು ಪ್ರಾಣ ತ್ಯಾಗವನ್ನು ಮಾಡಿದ. ಇಂದಿರಾರಮಣ ಗೋವಿಂದ, ಲಕ್ಷ್ಮೀನಾರಾಯಣ ಗೋವಿಂದ. ಗೋವಿಂದ ನಾಮಸ್ಮರಣೆಯನ್ನು ಮಾಡಬೇಕು. ಗೋವಿಂದ ಅಂದ್ರೆ ಆತ್ಮ ಆನಂದಮಯವಾಗಿರುತ್ತಂತೆ. ಆತ್ಮ ಗೋವಿಂದ ನಾಮಸ್ಮರಣೆ ಮಾಡಿದ್ರೆ ನಾವು ದಿನದಲ್ಲಿ ಮಾಡ್ತಕ್ಕಂಥ ತಿಳಿಯದೆ ಅರಿಯದೆ ಮಾಡ್ತಕ್ಕಂಥ ಒಂದೆರಡು ಸಣ್ಣ ಪುಟ್ಟ ತಪ್ಪುಗಳು ಪರಮಾತ್ಮ ಗೋವಿಂದ ಅಂದ್ರೆ ಕ್ಷಮಿಸಿಬಿಡ್ತಾನ. ರಾತ್ರಿ ನಮ್ಮ ನಂಜನಗೂಡು ತಾಲೂಕು ಕಡೆ ಕತೆಗೆ ಹೋಗಿದ್ದು, ಅಲ್ಲೂ ಹಿಂಗೆ ಗೋವಿಂದ ಗೋವಿಂದ ಎಲ್ಲಾ ಗೋವಿಂದ ಅಂದ್ರು. ಆದ್ರೆ ಒಬ್ಬ ಅಜ್ಜಿ ಮಾತ್ರ ಗೋವಿಂದ ಆಗ್ಲಿಲ್ಲ. ಒಂದು 85-90 ವರ್ಷ ಆಗುತ್ತೆ. ಹಿಂಗೆ ಚಾಪೆ ಹಾಸ್ಕೊಂಡು ಮುಂದೆನೆ ಕೂತಿದ್ವಿ ನಾವು. ಅಜ್ಜಿ ಇವಾಗ ಅಂತಾಳೆ 12 ಗಂಟೆಗೆ ಆದ್ರೂ ಅನ್ನಲ್ವಾ, ಕೊನೆ ಪಕ್ಷ 2 ಗಂಟೆ ರಾತ್ರಿಗೆ ಆದ್ರೂ ಗೋವಿಂದ ಅನ್ನಲ್ವಾ. ಪುಣ್ಯಾತಿಥಿ ಬೆಳಗ್ಗೆ 4 ಗಂಟೆ ಆಗಿ ಕಥೆನೆ ಮುಗಿದೋಯ್ತು, ಗೋವಿಂದ ಅಂತ ಮಾತ್ರ ಅನ್ನಲಿಲ್ಲ. ನಾವು ಎಲ್ಲಾನು ಗಾಡಿ ತುಂಬ್ಕೊಂಡು ಹೋಗ್ಬೇಕಾದ್ರೆ ಚಾಪೆ ಎತ್ತಿ ಕಂತು ಅಜ್ಜಿ ಅಜ್ಜಿ ನಿಂತ್ಕೊಳ್ಳಿ, ಏನಪ್ಪಾ ಅಲ್ಲ ಕಣಜ್ಜಿ, ಅಲ್ಲಿ ಇದ್ದವ್ರೆಲ್ಲ ಗೋವಿಂದ ಅಂದ. ಆ ಮಕ್ಕಳು ಕೂಡ ಗೋವಿಂದ ಅಂದ್ರ. ತೂಕುಡ್ಸಿ ಬೀಳ್ತಿದ್ದ ಪಾಪ. ಅವೈಕೆಲ್ಲ ಏನ್ ಮಾಡ್ಬಿಟ್ಟ, ಈಗ ಯಾರೋ ಡ್ಯಾನ್ಸ್ ಮಾಡೋರು ಬರ್ತಾರೆ ಅಂದ್ಬಿಟ್ಟು ಬಂದ್ ಕುಂತ್ಬಿಟ್ಟಿದ್ದ ಪೈಗಳು. ಈ ಕಥೆ ಪುರಾಣ ಅಂದ್ರೆ ಪಾಪ ಅವಕ್ಕೆ ಅಷ್ಟಕ್ಕೆ. ಈಗೆಲ್ಲ ಮಕ್ಕಳಿಗೆ ಹೆಂಗ ಆಗ್ಬಿಟ್ಟಿದೆ ಈ ಕಥಾ ಪುರಾಣ ಅಂದ್ರೆ ಅವಕ್ಕೇನೇ ಇದ್ರು ಇವತ್ ನಾ ಟ್ರೆಂಡಿಂಗ್ ಹಾಡ್ಗಳು ಬಂದ್ಬಿಟ್ಟವೆ. ಅಂತ್ಯ ಮಾಡ್ತಿರ್ಬೇಕಾದ್ರೆ ಬೆಳಗಾನ ಕುಂತ್ಕೊತ ಆ ತುಪ್ಪನ್ ಬೀಳ್ತಿದಾವೆಲ್ಲ ಒಂದೆರಡು ಒಳ್ಳೆ ಉರುಪು ಗೀತೆಗಳು ಆಡಿದ ತಕ್ಷಣ ಯಾವ ತರದ ಗೀತೆಗಳು, ಮನಸ್ಸಿನೊಳಗೆ ಕಾಲಿ ಕಾಲಿ ಈ ಮನದೊಳಗೆ ನಿಂತರು ಮಲ್ಲಿಗೆ ಸಂಪಿಗೆ ತರದೆ ಹೋದರು ನನಗೆ ಅವನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ, ಕರಿಮಣಿ ಮಾಲಿಕ ನೀನಲ್ಲ, ಕರಿಮಣಿ ಮಾಲಿಕ ನೀನಲ್ಲ. ಇಂತ ಹಾಡುಗಳು ಹೇಳಬೇಕಾದ್ರೆ ತೂಕುಡ್ಸ್ ಬೀಳ್ತಿದ್ದವು, ಕಣ್ಣ ಬ್ಯಾಟ್ರಿ ಬಿಟ್ಕೊಂಡು ಎತ್ ಕೂತ್ಕೊಂಡ್ಬಿಡ್ತಾವ. ಹಿಂಗೆ ರಾತ್ರಿ ಹಂಗೆ ಗೋವಿಂದ ಅಂತ ಏನ್ ತಿಳಿಸಿದ್ರೆ ಇಡೀ ಊರ್ಗೂರೇ ಬೆಳಗದು ಗೋವಿಂದ ಗೋವಿಂದ ಅಂತ. ಆಗ ಅಜ್ಜಿ ಅಲ್ಲ ಕಣಜ್ಜಿ, ತೂಕುಡ್ಸ್ ಬೀಳ್ತಿದ್ದ ವೈಕ್ಳು ಗೋವಿಂದ ಅಂದು, ನೀನ್ ಮಾತ್ರ ಗೋವಿಂದ ಅಲ್ಲೇ ಅಜ್ಜಿ ಅಂದೆ. ಅದಕ್ಕೆ ಅಜ್ಜಿ ಹೇಳ್ತು, ಅಲ್ಲ ಕಣಪ್ಪ ನನಗೂ ಗೋವಿಂದ ಅನ್ಬೇಕು ಅಂತ ಆಸೆ ಕಣಪ್ಪ. ಆದ್ರೆ ಏನ್ ಮಾಡೋದಪ್ಪ, ನನ್ನ ಎದುರುಗಡೆ ಪಳಸಾಲ ಮೇಲೆ ಕೂತಿದ್ದಲ್ಲ ಮುಂಡ ಕೂಸು ಈಗ ತಾರಾಡ್ತಿದ್ದಲ್ಲ ಗಳಿಗಳಿಗೂ, ಅದು ನನ್ನ ಅಳಿಯ ಗಣಪ. ಅದ್ರ ಹೆಸರು ಗೋವಿಂದ ಅಂತ. ನೀನ್ಯಾರ ಗೋವಿಂದ ಅಂದ್ರೆ ನಾನು ಗೋವಿಂದ ಅಂದ್ಬಿಟ್ಟ. ಅದೇ ಕಲ್ದ್ರೆ ತಾಡಿ ಬಂದೆ ಅಂದ್ಬಿಟ್ಟು ಪಕ್ಕದಲ್ಲೇ ಕುತ್ಕೊಂಡ್ಬಿಡ್ತ ಮುಂಡ ಕೂಸು. ಆ ಬೈಕ ಎಲ್ಲಿ ಮುಂಡ ಕೂಸ್ಕೊಂಡು ಪಕ್ಕಕ್ಕೆ ಕುತ್ಕೊಂಡ್ಬಿಟ್ಟದು ಅಂದ್ಬಿಟ್ಟು ನಂಗೆ ಗೋವಿಂದ ಅನ್ನಿಲ್ಲ ಕೇಳಪ್ಪ. ಓ ಅಜ್ಜಿ, ನಿಮ್ ಸಮಸ್ಯೆ ನಿಮ್ ಕಷ್ಟ ಈಗ ನಾವ್ ಅರ್ಥವಿಲ್ಲದೆ ಏನೇನೋ ಆಗ್ಬಿಟ್ಟು ದಯಮಾಡಿ ತಪ್ಪು ತಿಳ್ಕೊಂಬೇಡ ಅಜ್ಜಿ ಅಂದ್ಬಿಟ್ಟು ಅವಾಗ ಅಜ್ಜಿಗೆ ಸಮಾಧಾನ ಮಾಡ್ಕೊಳಿಸ್ದಂಗೆ ಆ ಪ್ರಸಂಗ ಇಲ್ಲಿ ಯಾವ್ದಿಲ್ಲ ಅಂತ ಗೋವಿಂದ ನಾಮಸ್ಮರಣೆ ಮಾಡಿದ್ರೆ ನೋಡಿ, ಹೂನಾದ ಹಾಕ್ಸ್ಕೊಳಕ್ಕೆ ಭಯ ಮಾಡ್ಬಿಟ್ಟದ.
ಹಿಂಗೆ ಕಾರ್ಯಕ್ರಮ ಜನ ಎಲ್ಲ ವಿಪರೀತವಾಗಿ ಸೇರ್ಬಿಟ್ಟಾರೆ. 100-200 ಜನ. ಒಂದು ಶ್ರೀಮಂತರ ಮನೆ ಫಂಕ್ಷನ್ ಹಿಂಗೆ 11ನೇ ತಿಥಿ ಕಾರ್ಯ. ಆ ಅಮ್ಮಂದು ಫಂಕ್ಷನ್ ಹಿಂಗೆ ತಾಯಮ್ಮ ಮಾಲಮ್ಮನವ್ರಂಗೆ ಅಲ್ಲೂ ತೀರೋಗಿದ್ರು. ಯಜಮಾನ್ರಿಂದ ಒಂದ್ ಕಡೆ ಯಜಮಾನ್ರು ಕೂತಾರೆ, ಮಗ ಹಿಂಗೆ ಸುಮ್ನೆ ಎಣ್ಣ ಬಿಟ್ಕೊಂಡು ಕುಂತಿದ್ದ ಪಾಪ. ಸ್ವಂತ ಅವ್ರ ಮನೆ ಕಾರ್ಯಕ್ರಮ. ಅವಯ್ಯ ಬಂದ, ಇಷ್ಟೆಲ್ಲ ಖರ್ಚು ಮಾಡಿನಿ, 10-15 ಮರಿ ಹೊಡಿಸಿನಿಲ್ಲ ಮಂಡ. ಆ ದಾಸರ್ಗ ಕಾರ್ಯಕ್ರಮ ಮಾಡೋರು ಒಂದ್ ಆರ ಐತಿಲ್ವ ನಿನ್ಗ? ಜನ ಎಲ್ಲ ಆಡ್ಕತ್ತವ್ರ, ಒಂದ್ ಆರಗತಿ ಐತಿಲ್ವಾ ನಿನ್ಗ ಅಂತ ದಿಕ್ಕಪ್ಪಲ್ಲ ನಾನು ಕಳಿತಾವ್. ನಾವು ಅಯ್ಯ ತಾತಪ್ಪ ಬ್ಯಾಡಿ ರೀ, ಏನಿಲ್ಲ ಆರ ಏನ್ ಬ್ಯಾಡಿ, ನಿಮ್ಮ ಈ ತರ ಕುಂತ್ಕೊಂಡ್ ಕತೆ ಕೇಳಿದ್ರೆ ನಮ್ಗೆ ಅದೇ ಒಂದು ಆನಂದ, ಆರ ಆಗ್ದಷ್ಟೇ ಪುಣ್ಯ, ದಯಮಾಡಿ ಏನು ಬ್ಯಾಡಿ ಇರಿ ಅಂತ. ಇಲ್ಲ ಕಣಪ್ಪ ನೀ ಸುಮ್ನಿರಪ್ಪ, ಜನ ಏನಲ್ಲಪ್ಪ ನಮ್ಮ ಇಷ್ಟೆಲ್ಲ ಖರ್ಚು ಮಾಡಿ ಪ್ರಯೋಜನ ಒಂದೇ ಒಂದು ಆರ 30 ರೂಪಾಯಿ ಒಂದು ಆರದಿಂದ ಮಾನವರಲ್ಲಿ ಕಳ್ಕಣದ ಅಂತ ಜಗಳಕ್ಕೆ ಬೇರ್ಬಿಟ್ಟ ಮಗನ ಜೊತೆ. ಈ ಪುಣ್ಯ ಆತ್ಮ ಸುಮ್ಮನ್ ಕುಂತೀರಾಗಲ್ವಾ? 12 ಗಂಟೆ ರಾತ್ರಿ ಎತ್ತು ಬೈಕ್ ಹತ್ತು ಹೊಂಟೇ ಹೋದ. ಅಪ್ಪ ಇದು ಎಲ್ಗ ಹೋದನಪ್ಪ ಅಂದ. ಅಯ್ಯೋ ಎಲ್ಗೂ ಹೋಗಲ್ಲ, ನಿಮ್ ಪಾಡಿ ನೀವು ಕತೆ ಮಾಡ್ಯಪ್ಪ, ಎಲ್ಲ ಉಯ್ಕ ಬರಕ್ ಹೋಯ್ತ ಅವನ ಅಷ್ಟೇ, ಏನೂ ಇಲ್ಲ ಅಂತಂದು. ಪುಣ್ಯಾತ್ಮ ಏನ್ ಮಾಡ್ದ, ತಿರ್ಯಾಕ ವಾಪಸ್ ಬಂದ. ಒಂದ್ ಚೀಲ ತುಂಬಾ ಆರ್ಗಳು ತುಂಬ್ಕ ಬಂದ್ಬಿಟ್ಟ. ನಾವ್ 100-150 ಆರ್ಗಳು ತಕ್ಕ ಬಂದು ಎಲ್ರಿಗೂ ಒಂದೊಂದ್ ಹಾಕ್ಬಿಟ್ಟ. ಇನ್ನು ಮಿಕ್ಕಂಡ್ವಲ್ಲ ಕೂತಿರ್ದ ಜನಗಳಿಗೆಲ್ಲ ಒಂದೊಂದ್ ಹಾಕ್ಬಿಟ್ಟ. ಅಪ್ಪ 12 ಗಂಟೆ ರಾತ್ರಿಗೆ ಯಾರಪ್ಪ ಇವ್ರಿಗೆ ಆರ ಕಟ್ಕ ಕೂತಿದ್ರು. ಇದು ಎಲ್ಲಿಂದ ತಂದಪ್ಪ ಯಾರುಗಳನ್ನ ಕರೆದ್ಬಿಟ್ಟಪ್ಪ, ತಮ್ಮ ಬಾರಲ್ಲಿ ಎಲ್ಲಿಂದಪ್ಪ ತಂದೆ ಯಾರುಗಳನ್ನ? ಅಪ್ಪ ಸ್ವಾಮಿ ಕತೆಗಾದ್ರೆ ಬುದ್ಧಿ ನಮ್ಮ ಅಪ್ಪನ ಮಾತ ಕೇಳಕ್ ಆಗ್ಲಿಲ್ಲ ನನ್ ಕೈಲಿ. ಇಷ್ಟೊತ್ತಿಗೆ ಯಾರು ತಕ್ಕ ಕೂತಿದ್ರು, ಎಲ್ಲ ಬಾಗ್ಲ ಹಾಕೊಂಡು ಮನ್ಗರ. ನಮ್ಮ ಒಂದ್ ಸಮಾಧಿಗೆ ಹಾಕಿದ್ರಲ್ಲ ಎಲ್ಲಾರು ತಂದು ಇಷ್ಟೆಲ್ಲ ಅವನೇ ಬೋರ್ಕ ಬಂದಿ ಅನ್ನ ಸಾಕಳಿ. ಅಲ್ಲಿ ಹಾಕೊಂಡು ಜನಗಳೆಲ್ಲ ಕಿತ್ತು ಇಟ್ಬಿಟ್ರು, ಎದ್ದೇಳ್ ಮನೆಗೆ ಹೊರಟೋಗ್ಬಿಟ್ರು. ಓಯ್ಯಪ್ಪ ಸತ್ತ ನೋಡಿ, ಅದಕ್ಕೆ ಯಾರುಗಳ ಹಾಕ್ಸ್ಕೊಳಕ್ಕೂ ಭಯ ಮಾಡ್ಬಿಟ್ಟದ ಇವತ್ತು. ಇರ್ಲಿ ಎಲ್ಲವೂ ಮಾಸಿಗಾಗಿ ಅಂತ ಹೇಳ್ತಾ ಪರಮಾತ್ಮ ಹೀಗೆ ತಮ್ಮನ್ನೆಲ್ಲ 100 ಕಾಲ ನಗನಕ್ಕ ಸುಖವಾಗಿಟ್ಟಿರ್ಲಿ ಅಂತ ಹೇಳ್ತಾ, ಇಲ್ಲಿ ದುರ್ಯೋಧನ ಹತನಾದ. ಯಾವಾಗ ಮಗ ಸತ್ತನೆಂಬ ಸುದ್ದಿಯನ್ನು ಕೇಳಿದ ತಾಯಿ ಗಾಂಧಾರಿ ದೇವಿ, ಗಂಡ ಕಾಣದ ಲೋಕವನ್ನ ನಾ ಕಾಣೆ ಎಂದು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದ ತಾಯಿ, ಮಗ ಸತ್ತನೆಂಬ ಸುದ್ದಿಯನ್ನು ಕೇಳಿದರೆ ಆ ಸಖಿಯರೊಡನೆ ಆ ಕುರುಕ್ಷೇತ್ರ ನಡೆದ ರಣಭೂಮಿಗೆ ಬಂದರು. ಅಲ್ಲಿದ್ದಪ್ಪ ಸೇವಕ ಹೇಳ್ತಾನೆ, ಅಮ್ಮ ಗಾಂಧಾರಿ ದೇವಿ, ಇದೇ ನೋಡು ತಾಯಿ ಕುರುಕ್ಷೇತ್ರ ನಡೆದ ರಣಭೂಮಿ, ಇದೇ ನೋಡಮ್ಮ. ಅಮ್ಮ ಗಾಂಧಾರಿ ದೇವಿ, ಎತ್ತ ನೋಡಿದ ರಕ್ತ ಹೆಣಗಳೇ ತುಟ್ಟಿ ತುಳುಕಾಡ್ತಾ ಇದೆಯಮ್ಮ. ಆ ಸತ್ತು ಬಿದ್ದಿರುವ ಹೆಣಗಳನ್ನ ಭಕ್ಷಿಸಲು ಹಾತರದು ನಿಂತಿವೆ ನಾಯಿ ನರಿ ರಣಹದ್ದುಗಳು. ಅಮ್ಮ ಈ ಘನಘೋರ ದೃಶ್ಯವನ್ನು ನನ್ನಿಂದ ವರ್ಣನೆ ಮಾಡೋಕ್ಕಾಗಲ್ಲ ತಾಯಿ, ನನ್ನಿಂದ ವರ್ಣನೆ ಮಾಡೋಕ್ಕಾಗಲ್ಲ. ಅಮ್ಮ ಗಾಂಧಾರಿ ದೇವಿ, ಅದೋ ನೋಡು ತಾಯಿ ವೈಶಂಪಾಯನ ಸರೋವರ. ಆ ವೈಶಂಪಾಯನ ಸರೋವರದ ದಡದ ಮೇಲೆ ಒಂದು ಸತ್ತ ಶವ ಬಿದ್ದಿದೆ ತಾಯಿ. ಅದು ಯಾರು ಅಲ್ಲ, ನಿನ್ನ ಮಗನಾದ ದುರ್ಯೋಧನನ ಶವ. ಮಗನ ಶವ ಎಂದ ಕೂಡಲೇ ತಾಯಿಗೆ ದುಃಖ ಹೊಮ್ಮಳಿಸಿತು. ಕಂದ ಮಗನೇ ಕುಮಾರ, ಮಗನೇ. ತಾಯಿ ಓಡೋಡಿ ಬರ್ತಾ ಇದ್ದಾಳೆ. ಓಡೋಡಿ ಬಂದು ಆ ದಡದ ಮೇಲೆ ಬಿದ್ದಿರುವ ಬೃಹದಾಕಾರದ ಮರವೊಂದು ಕತ್ತರಿಸಿ ನೆಲಕ್ಕುರುಳ ಬಿದ್ದಿರುವ ಆ ದೇಹವನ್ನ ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಟು ತಾಯಿ, ಮಗನೇ ದುರ್ಯೋಧನ, ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ನೀನು ರಾಜ್ಯಭಾರವನ್ನು ಮಾಡುತ್ತಿದ್ದರೆ ನೋಡಿದ ಕೇಳಿದ ಕಣ್ಣುಗಳೇ ಇಂದು ಬರಿದಾಗುವಂತಾಯಿತೆ. ಕಂದ ದುರ್ಯೋಧನ, ಏನು ಮಾಡುವುದು ಮಗನೇ? ನೀನು ನನಗೆ ಮಾಡಬೇಕಾದ ಅಂತ್ಯ ಕಾರ್ಯವನ್ನು ನಾನು ನಿನಗೆ ಮಾಡಬೇಕಾಯಿತೆ ಕಂದ. ನವಮಾಸಗಳ ಗರ್ಭದಲ್ಲಿ ಹೆತ್ತು ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿದ ಈ ತಾಯಿಯ ಹೊಟ್ಟೆಗೆ ಬೆಂಕಿ ಇಟ್ಟು ಹೋದೆ ಆತಂದೆ ಕಂದ ದುರ್ಯೋಧನ. ಈ ಪಾಪಿ ಹಣೆಯಲ್ಲಿ ಏನೆಂದು ಬರೆದಿದೆ?
ತಾಯಿ ದುಃಖವನ್ನು ಮಾಡ್ತಾ ಇದ್ದಾಳೆ. ವಿಧಿ ಲೀಲೆ ಶೋಕದ ಕಾರುಗಿಲೆ ಮಹದೇವ. ಅಯ್ಯೋ ಪರಮಾತ್ಮ, ವಿಧಿ ಲೀಲೆ ಶೋಕದ ಕಾದಿರುಳೆ ಮಹದೇವ. ವಿಧಿ ಲೀಲೆ ಶೋಕದ ಕಾದಿರುಳೆ ಮಹದೇವ. ವಿಧಿ ಲೀಲೆ ವಿಧಿಯ ಲೀಲೆ ಅರಿಯದ ನನಗೆ ಸಲ್ಲದು ಈ ಜ್ವಾಲೆ, ಸಲ್ಲದು ಈ ಜ್ವಾಲೆ ಮಹದೇವ. ವಿಧಿಯ ಲೀಲೆ ಅರಿಯದ ನನಗೆ ಸಲ್ಲದು ಈ ಜ್ವಾಲೆ, ಸಲ್ಲದು ಈ ಜ್ವಾಲೆ ಮಹದೇವ. ವಿಧಿ ಲೀಲೆ ಶೋಕದ ಕಾರುಗಿಲೆ ಮಹದೇವ. ವಿಧಿ ಲೀಲೆ ಸಹಿಸಿದ ಹರನ ಕೋಪ ಆರರಿ ಶಪಾದೇಹ, ಆರರಿ ಶಪಾ. ಸಹಿಸಿದ ಹರನ ಕೋಪ ಆರರಿ ಶಪಾ, ಆರರಿ ಶಪಾ ಮಹದೇವ. ಸಹಿಸಿದ ಹರನ ಕೋಪ ಆರರಿ ಶಪಾ, ಆರರಿ ಶಪಾ ಮಹದೇವ. ವಿಧಿ ಲೀಲೆ ಶೋಕದ ಕಾರುಗಿಲೆ ಮಹದೇವ. ವಿಧಿ ಲೀಲೆ ವಿಧಿ ಲೀಲೆ ವಿಧಿ ಲೀಲೆ.
ದೇವ ಮಗನೇ ದುರ್ಯೋಧನ ಕಂದ ಎಂದು ಆ ವೈಶಂಪಾಯನ ಸರೋವರದ ದಡದ ಮೇಲೆ ಕುಳಿತು ತಾಯಿ ಆ ಮಗನ ತಲೆಯನ್ನ ತನ್ನ ತೊಡೆಯ ಮೇಲಿಟ್ಟು ದುಃಖವನ್ನ ಮಾಡ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರೆಂಬುದನ್ನು ನಾ ಬಲ್ಲೆ, ಇದಕ್ಕೆಲ್ಲ ಕಾರಣ ಯಾರೆಂಬುದ ನಾ ಬಲ್ಲೆ. ಕೃಷ್ಣ, ಅಂದು ನನ್ನ ಮಕ್ಕಳನ್ನ ನನ್ನ ಅರಮನೆಗೆ ಬಂದು ನನ್ನ ಮಕ್ಕಳನ್ನ ಬಲಿಪಶುಗಳಂತೆ ರಣಭೂಮಿಗೆ ಎಳೆತಂದು ನನ್ನ ಮಕ್ಕಳನ್ನ ರಣಭೂಮಿಯಲ್ಲಿ ಬಲಿ ಕೊಟ್ಟೆ. ಕೃಷ್ಣ, 101 ಮಕ್ಕಳನ್ನ ಅಡೆದರು ನಾನು ಯಾರು ಇಲ್ಲದೆ ಅನಾಥನಾದೆವೆ ಎಂದು. ಕೇಳು ಕೃಷ್ಣ, ಕೇಳು ಕೃಷ್ಣ, ಯಾವ ತರನಾಗಿ ಯಾವ ವಿಧವಾಗಿ ರಣಭೂಮಿಯಲ್ಲಿ ನನ್ನ ಮಕ್ಕಳನ್ನು ನನ್ನ ವಂಶಸ್ಥರಿಂದಲೇ ಕೊಲೆ ಮಾಡಿಸಿದೆಯೋ ಅದೇ ತರನಾಗಿ ನಿಮ್ಮ ಯದುವಂಶವೆಲ್ಲ ನಿನ್ನ ವಂಶದವರಿಂದಲೇ ನಿನ್ನ ಯದುವಂಶ ಸರ್ವನಾಶವಾಗಲಿ, ಸರ್ವನಾಶವಾಗಲಿ, ಸರ್ವನಾಶವಾಗಲಿ. ಇಕ್ಕಡು ತಾಯಿ ಶಾಪವನು ಯದುವಂಶಕ್ಕೆ ತಾಯಿ ಗಾಂಧಾರಿ ಮಾತೆ. ಇಕ್ಕಡು ತಾಯಿ ಶಾಪವನು ಯದುವಂಶಕ್ಕೆ ತಾಯಿ ಗಾಂಧಾರಿ ಮಾತೆ ಯದುವಂಶಕ್ಕೆ ಶಾಪವನ್ನು ಇಟ್ಟರು. ಯಾವಾಗ ಶಾಪವನ್ನ ಶ್ರೀಕೃಷ್ಣನ ವಂಶಕ್ಕೆ ಶಾಪವನ್ನ ಇಟ್ಟಳು, ತಟ್ಟನೆ ಜಗದೊಡೆಯನಾದ ಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾದ. ಯಾವಾಗ ತಾಯಿ ಗಾಂಧಾರಿ ದೇವಿ ಶಾಪವನ್ನ ಇಟ್ಟಳೋ ಜಗದೊಡೆಯನಾದ ಕೃಷ್ಣ ತಟ್ಟನೆ ಪ್ರತ್ಯಕ್ಷನಾದ. ತಾಯಿ ಗಾಂಧಾರಿ ದೇವಿ, ನನ್ನ ವಂಶಕ್ಕೆ ಶಾಪವನ್ನಿಟ್ಟೆ, ನನಗಾವ ಬೇಸರವಿಲ್ಲ. ಕೇಳು ತಾಯಿ, ನನಗಾವ ಬೇಸರವಿಲ್ಲ. ಆದರೆ ಈಗ ನಾನು ನಿನ್ನಲ್ಲಿ ಕೇಳುವ ಪ್ರಶ್ನೆಗಳಿಗೆ ನಿನ್ನಿಂದ ಉತ್ತರ ಸಿಗುವುದಾದರೆ ನಾನು ಅದನ್ನ ಬಯಸ್ತೇನೆ. ಹೇಳು ತಾಯಿ, ಎಲ್ಲದಕ್ಕೂ ಶ್ರೀಕೃಷ್ಣನೇ ಕಾರಣ ಅಂತ ಹೇಳ್ತಾ ಇದೆಯಲ್ಲ ತಾಯಿ ಗಾಂಧಾರಿ ದೇವಿ. ಈಗ ನಾನು ನಿನ್ನಲ್ಲಿ ಕೇಳುವ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳು. ತಾಯಿ ಗಾಂಧಾರಿ ದೇವಿ, ನಿನ್ನ ಮಕ್ಕಳು ಚಿಕ್ಕವರಿದ್ದಾಗ ಮಾಡಬಾರದ ದುಷ್ಕೃತ್ಯಗಳನ್ನೇ ಮಾಡುತ್ತಿದ್ದರು, ಮಾಡಬಾರದ ಕೆಟ್ಟ ಕೆಲಸಗಳನ್ನೇ ಮಾಡುತ್ತಿದ್ದರು. ಅದೆಲ್ಲವೂ ನಿನಗೆ ತಿಳಿದಿದ್ದರು. ನಿನ್ನ ಮಕ್ಕಳನ್ನ ಯಾವತ್ತಾದ್ರೂ ಕರೆದು, ಮಕ್ಕಳೇ ಇದು ತಪ್ಪು, ಸನ್ಮಾರ್ಗದಲ್ಲಿ ನಡೆಯಿರಿ, ಈ ದುರ್ಮಾರ್ಗಿಗಳಾಗಬೇಡಿ ಅಂತ ನಿನ್ನ ಮಕ್ಕಳಿಗೆ ಒಂದು ದಿನನಾದ್ರೂ ಬುದ್ಧಿ ಮಾತುಗಳನ್ನ ಹೇಳಿದೆಯ ತಾಯಿ? ಇಲ್ಲ, ಬೇಡ. ಅವರು ಬೆಳೆದು ದೊಡ್ಡವರಾದಾಗಲೂ ಕೂಡ ಮಾಡಬಾರದ ದುಷ್ಕೃತ್ಯಗಳನ್ನ, ಮಾಡಬಾರದ ಕೆಟ್ಟ ಕೆಲಸಗಳನ್ನ ಮಾಡಿ ಹೆತ್ತವರಿಗೆ ಅಪಮಾನ ಅಪಕೀರ್ತಿಯನ್ನ ತಂದೊಡ್ಡಿದರು. ಅದೆಲ್ಲವೂ ನಿನಗೆ ತಿಳಿದಿದ್ದರು. ನಿನ್ನ ಮಕ್ಕಳನ್ನ ಕರೆದು ಯಾವತ್ತಾದ್ರೂ ಒಂದು ದಿನ, ಮಕ್ಕಳೇ ಇದು ತಪ್ಪು, ಸರಿದಾರಿಯಲ್ಲಿ ಹೋಗಿ, ಅಧರ್ಮಿಗಳಾಗಬೇಡಿ, ಧರ್ಮವಂತರಾಗಿ ಅಂತ ನಿನ್ನ ಮಕ್ಕಳಿಗೆ ಹೇಳಿದೆಯಪ್ಪ? ಮಾ ಹೇಳು ತಾಯಿ, ಅದು ಬೇಡ. ಅಂದು ತುಂಬಿದ ಸಭೆಯಲ್ಲಿ ದುರ್ಯೋಧನ ದುಶ್ಯಾಸನರು ಆ ಕುಂತಿ ದೇವಿಯ ಸೊಸೆಯಾದ ಆ ಪಾಂಡವರ ಸತಿಯಾದ ದ್ರೌಪದಿಯನ್ನ ತುಂಬಿದ ಸಭೆಗೆ ಎಳೆತಂದು ಅವಳಿಯ ಸೀರೆಯನ್ನ ಸೆಳೆದು ಆಕೆಗೆ ಅವಮಾನ ಮಾಡುತ್ತಿದ್ದರು. ಆ ದ್ರೌಪದಿ ಕೇವಲ ಕುಂತಿ ದೇವಿಗೆ ಮಾತ್ರ ಸೊಸೆಯಾಗಿರಲಿಲ್ಲ, ನಿನಗೂ ಸೊಸೆಯಾಗಿರ್ಲಿಲ್ವೇ ತಾಯಿ ಗಾಂಧಾರಿ? ಅಷ್ಟು ಬೇಡ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ತುಂಬಿದ ಸಭೆಯಲ್ಲಿ, ಅಷ್ಟು ಜನರು ಪುರುಷರು ತುಂಬಿ ತುಳುಕಾಡುವಂತ ರಾಜಸಭೆಯಲ್ಲಿ ಅವಮಾನವಾಗುತ್ತಿದ್ದರು. ಅದೆಲ್ಲವೂ ನಿನಗೆ ತಿಳಿದಿದ್ದರೂ ಕೂಡ ನೀನು ನಿನ್ನ ಮಕ್ಕಳನ್ನ ಕರೆದು, ಮಕ್ಕಳೇ ಇದು ತಪ್ಪು, ಇದು ಅಧರ್ಮ, ಧರ್ಮಿಗಳಾಗಪ್ಪ, ಸನ್ಮಾರ್ಗದಲ್ಲಿ ನಡೆಯಿರಿ ಅಂತ ನಿನ್ನ ಮಕ್ಕಳನ್ನ ಕುರಿತು ಒಂದು ದಿನನಾದ್ರೂ ನಿನ್ನ ಮಕ್ಕಳಿಗೆ ತಿಳುವಳಿಕೆಯನ್ನ ಹೇಳಿದೆಯ ತಾಯಿ? ಇಲ್ಲ.
ಎಲ್ಲವನ್ನ ನಿನ್ನಲ್ಲಿ ಇಟ್ಟುಕೊಂಡು ಇಂದು ಎಲ್ಲದಕ್ಕೂ ಕೃಷ್ಣನೇ ಕಾರಣ ಅಂತ ಹೇಳ್ತಾ ಇದೆಯಲ್ಲ ತಾಯಿ. ಹೇಳು ತಾಯಿ, ಈಗ ನಾನು ಕೇಳಿದ ಪ್ರಶ್ನೆಗಳಿಗೆ ನಿನ್ನಿಂದ ಉತ್ತರ ಸಿಗುವುದಾದರೆ ಹೇಳು.